ವೀಕ್ಷಕರೇ, ನಾವಿವತ್ತು ತಂಬುಳಿ ಮನೆ ಬೆಂಗಳೂರಿನ 4ನೇ ಬ್ರಾಂಚ್ ಓಪನ್ ಆಗಿದೆ. ತಂಬುಳಿ ಮನೆ ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ. ತಂಬುಳಿ ಅಂದ ತಕ್ಷಣ ಮಲ್ನಾಡ್ ಭಾಗದಲ್ಲಿ ಇವಾಗ ಸ್ಪೆಷಲ್ ಆಗಿರುವಂತ ಒಂದು ಏನು ತಿನ್ಸಿರ್ಬೋದು ಅಥವಾ ಪದಾರ್ಥ ಆಗಿರ್ಬೋದು. ಆದ್ರೆ ತಂಬುಳಿ ಅಂದ ತಕ್ಷಣ ಅಥವಾ ಮಲ್ನಾಡಿನ ಪದಾರ್ಥಗಳಂದ ತಕ್ಷಣ ಅಥವಾ ಮಲ್ನಾಡಿನ ಊಟದ ರುಚಿ ಅಂತ ತಕ್ಷಣ ಬಾಯಲ್ಲಿ ನೀರೂರಿಯುವುದು ಸರ್ವೇ ಸಾಮಾನ್ಯವಾಗಿದೆ. ಆದ್ರೆ ನಮ್ ಜೊತೆ ಇರುವಂತ ಒಂದು ದಂಪತಿ ಬೆಂಗಳೂರಲ್ಲಿ ಮಲ್ನಾಡಿನ ರುಚಿಯನ್ನ ಹಂಚಬೇಕು, ಬೆಂಗಳೂರಲ್ಲಿ ಕ್ಲೀನ್ ಫುಡ್ ನ ಕಾನ್ಸೆಪ್ಟ್ ಇಟ್ಕೊಂಡು 4ನೇ ತಂಬುಳಿ ಮನೆಯ ಬ್ರಾಂಚ್ ನ ಓಪನ್ ಮಾಡಿದ್ದೇನೆ. ಹಾಗಾದ್ರೆ ಅವ್ರ ಹತ್ರ ಮಾತಾಡೋಣ. ಅವ್ರ ಥೀಮ್ ಏನಿದೆ, ತಂಬುಳಿ ಮನೆ 4 ಬ್ರಾಂಚ್ ಓಪನ್ ಮಾಡಿದ್ದಾರೆ, ಹಾಗಾದ್ರೆ ಅವ್ರದ್ದು ಉದ್ದೇಶ ಏನು ಅಂತ ಕೇಳೋಣ ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ, ತಂಬುಳಿ ಮನೆ ಓಪನ್ ಮಾಡಿದ್ರೆ ಈಗ 4ನೇ ಬ್ರಾಂಚ್ ಹೇಗೆ ನಡೀತಾ ಇದೆ ಸಕ್ಸಸ್ ಆಗಿ, ಯಾವ ಉದ್ದೇಶ ಇಟ್ಕೊಂಡು ಓಪನ್ ಮಾಡಿದ್ರೆ? ಓಕೆ, ಸೊ ತಂಬುಳಿ ಮನೆ ಕಾನ್ಸೆಪ್ಟ್ ಬಂದ್ಬಿಟ್ಟು ಕ್ಲೀನ್ ಫುಡ್ ಕಾನ್ಸೆಪ್ಟ್ ಅಂತೇಳಿ ಎಲ್ಲ ಕ್ಲೀನ್ ಆಗಿರೋ ಇಂಗ್ರೀಡಿಯೆಂಟ್ಸ್ನ ಮಾಡಬೇಕು ಅಂತೇಳಿ ನಾವು ಯೂಸ್ ಮಾಡೋದು 100% ಕೊಬ್ಬರಿ ಎಣ್ಣೆ, ಆಮೇಲೆ ಸೋಡಾಕ್ಕೆಲ್ಲ ಟೇಸ್ಟಿಂಗ್ ಪೌಡರ್ ಇಲ್ಲ, ಹಸಿ ಮೆಣಸು ಬಳಸೋದಿಲ್ಲ, ಸೂಜಿ ಮೆಣಸು ಬಳಸ್ತೀವಿ, ವೈಟ್ ಸಾಲ್ಟ್ ಬಳಸೋದಿಲ್ಲ. ಪ್ರತಿಯೊಂದು ಕ್ಲೀನ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಬೇಕು ಅಂತ. ಮನೆ ಊಟ ಹೇಗಿರುತ್ತೋ ಅದೇ ಥರ ನಮ್ಮಲ್ಲಿ ಔಟ್ಲೆಟಲ್ಲಿ ಊಟ ಇರಬೇಕು ಅಂತೇಳಿ ಜನರಿಗೆ ಇಷ್ಟ ಆಗ್ತಾ ಇದೆ, ಬರ್ತಾ ಇದ್ದಾರೆ. ತುಂಬ ಜನ ಖುಷಿಪಟ್ಟು ಪದೇ ಪದೇ ಮತ್ತೆ ಬರ್ತಾ ಇದ್ದಾರೆ. ಇದು 4ನೇ ಔಟ್ಲೆಟು. ಗೋಯಿಂಗ್ ಫಾರ್ವರ್ಡ್ ಇನ್ನೂ ಒಂದು 10 ಔಟ್ಲೆಟ್ಗಳು ಓಪನ್ ಆಗುತ್ತೆ ಬೆಂಗಳೂರಲ್ಲಿ. ಸೊ ನಿಮ್ಮ ಎಲ್ಲ ಏರಿಯಾಗಳಿಗೂ ನಾವು ಬರ್ತೀವಿ. ಸೊ ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್ ಖಂಡಿತ ಬೇಕು ನಮಗೆ. ಅದೇ ಇವ್ರು ಹೇಳ್ದಂಗೆ ನಮ್ಮದು ಕ್ಲೀನ್ ಫುಡ್ ಕಾನ್ಸೆಪ್ಟು. ಸೊ ಇಲ್ಲಿ ನಮ್ಮಲ್ಲಿ ಮೇಯ್ನ್ಲಿ ತಂಬುಳಿಗಳು ಸಿಗುತ್ತೆ ಕುಡಿಯೋಕ್ಕೆ. 50 ವೆರೈಟೀಸ್ ಆಫ್ ತಂಬುಳಿಸ್ ಇದೆ. ಅದು ಡೈಲಿ ಬೇಸಿಸಲ್ಲಿ ಶಫಲ್ ಆಗ್ತಾ ಇರುತ್ತೆ. ಪ್ರತಿದಿನ ಒಂದು 8 ವೆರೈಟಿ ಸರ್ವ್ ಮಾಡ್ತೀವಿ. ಪ್ರತಿಯೊಂದು ನಾವು ಫ್ರೆಶ್ ಲೀವ್ಸಿಂದನೇ ತಯಾರು ಮಾಡ್ತೀವಿ. ಫ್ರೆಶ್ಶಾಗಿ ಯಾವುದು ಪ್ರಿಸರ್ವೇಟಿವ್ ಹಾಕದೆ, ಸ್ಟೋರೇಜ್ ಮಾಡದೆ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿ ಸರ್ವ್ ಮಾಡ್ತೀವಿ. ಬಂದು ಟೇಸ್ಟ್ ನೋಡಿ. ಈಗ ಈ ಸದ್ಯಕ್ಕೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಊಟನೂ ಸಿಗತ್ತೆ. ಊಟನೂ ಕೂಡ ನಮ್ಮದು ಕ್ಲೀನ್ ಮನೆ ಊಟದ ಥರ ಕಾನ್ಸೆಪ್ಟು. ಇಲ್ಲಿವರೆಗೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ರಿಪೀಟೆಡ್ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಸೊ ಇದೇ ಥರ ಮಲ್ಟಿಪಲ್ ಬ್ರಾಂಚಸ್ ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಬ್ಯಾಂಗ್ಳೂರಲ್ಲಿ. ಸೊ ಎಲ್ಲರ ಸಹಕಾರ. ಓಕೆ ಕೇಳಿದ್ರಲ್ಲ ವೀಕ್ಷಕರೇ, ಕಾರ್ತಿಕ್ ದಂಪತಿಗಳು ಹೇಳೋ ಪ್ರಕಾರ ಇದು ಕೇವಲ ಬಿಸ್ನೆಸ್ ಉದ್ದೇಶ ಮಾತ್ರ ಅಲ್ಲ, ಜನರಿಗೆ ಏನು ಬಂದು ಊಟ ಮಾಡಿ ಹೋಗ್ತಾರಲ್ಲ ಆ ಜನರಿಗೆ ಮನಸ್ಸಿಗೆ ಶಾಂತಿ ಇರಬೇಕು, ಮನಸ್ಸಿಗೆ ತೃಪ್ತಿ ಸಿಗಬೇಕು, ಆರೋಗ್ಯ ಕೂಡ ಚೆನ್ನಾಗಿರ್ಬೇಕು. ಕ್ಲೀನ್ ಫುಡ್ ಕಾನ್ಸೆಪ್ಟ್ ಇಟ್ಕೊಂಡು ಶುದ್ಧವಾದ ಕೊಬ್ಬರಿ ಎಣ್ಣೆನೆ ಬಳಸಿ ಇಂತಹ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ತಂಬುಳಿ ಮನೆ ಅನ್ನೋದು ಕೇವಲ ತಂಬುಳಿಗೆ ಮಾತ್ರ ಸೀಮಿತವಾಗಿಲ್ಲ, ಇಲ್ಲಿ ಊಟ ವೆರೈಟೀಸ್ ಆಫ್ ಮಲ್ನಾಡು ಊಟ ಕೂಡ ಸಿಗುತ್ತೆ ಅನ್ನೋದು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.